ಈಗ ನಾವು ಒಕ್ಕಲಿಗರು ನಾವೆಲ್ಲ ಸಭೆ ಮಾಡೋದು, ಆಮೇಲೆ ಪರಿಶಿಷ್ಟ ಜಾತಿ ಪಂಗಡದವರು ಸಭೆ ಮಾಡೋದು, ಆಮೇಲೆ ಬೇರೆ ಬೇರೆಯವರು ಸಭೆ ಮಾಡೋದು. ಇದು ತಪ್ಪೇನು ಮಾಡಿದ್ರೆ ಹಂಗಾರೆ ನಾವು ನಮ್ಮ ಪಾರ್ಟಿಲಿ ಏನಾಗಬೇಕು, ನಾವೆಲ್ಲ ಹೆಂಗೆ ನಡ್ಕೋಬೇಕು, ಏನು ನಮ್ಮ ಸರಿ ತಪ್ಪುಗಳೇನಿದೆ, ನಾವು ಸರ್ಕಾರದಲ್ಲಿ ಏನು ಕೇಳಬೇಕು, ನಮ್ಮ ಜನಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಕೇಳ್ಬೇಕು ತಾನೆ. ಕೇಳಿ ಮಾತಾಡಿದ್ಬಿಟ್ರು ಅಂತೀರಿ, ಮಾತಾಡಿದವ್ರೆ ಇವ್ರು ಯಾರು ಸೇರ್ತಾನೆ ಇಲ್ಲ, ಮಾತಾಡ್ತಾನೆ ಇಲ್ಲನೂ ಅಂತೀರಿ. ಇದು ಹೆಂಗೆ? CM ಬದಲಾವಣೆ ಇಲ್ಲಪ್ಪ, CM ಬದಲಾವಣೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಭದ್ರ ಆಗದೆ ತೀರ್ಮಾನ ತಗೋತಾರೆ. ಅದಕ್ಕೆ ಯಾವ ಕಾಲದಲ್ಲಿ ಯಾರ್ಯಾರು ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಮೇಜರಾಗಿ ಒಕ್ಕಲಿಗರು ಇರ್ತಕ್ಕಂಥ ಸ್ಥಳ, ನಾವೆಲ್ಲ ಏನು ಮಾಡಿದ್ರು ನಮ್ಮ ಜನ ಕೇಳೋದಿಲ್ವಾ? ನಾವೇನು ಮಾಡಬೇಕು ಅಂತ ಕೇಳ್ತಾರಲ್ಲಪ್ಪ, ಅವ್ರಿಗೆ ಉತ್ತರ ಹೇಳ್ಬೇಕಲ್ಲ. ಏನಿಲ್ಲಪ್ಪ, ಪಾರ್ಟಿ ಸಂಘಟನೆ ಮಾಡ್ತಾ ಇದೀವಿ, ನಮ್ಮ ಜನ ನಾವು ಸಂಘಟನೆ ಮಾಡ್ಬೇಕಲ್ಲ. ಎಲ್ಲ ಯಾವ ಪಾರ್ಟಿಲಿ ಸುಮ್ಮನೆ ಯಾರು ಸೇರಿದ್ರು ಒಳ ರಾಜಕೀಯ ಅದೇ ಅಂತಾರೆ. ಯಾವ ಒಳ ರಾಜಕೀಯ ಏನಿಲ್ಲ. ನಮ್ಮ ಜನರು ನಾವು ಸಂಘಟನೆ ಮಾಡಬೇಕು, ಅದಕ್ಕೆ ನಾವು ಸಭೆಗಳು ಮಾಡ್ತಾ ಇದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಸಂಕ್ರಾಂತಿ ಬಳಿಕ ಏನು ಬದಲಾವಣೆ ಆಗಲ್ಲ, ಯಾವುದು ಬದಲಾವಣೆ ಆಗಲ್ಲ. ಸಚಿವ ಸಂಪುಟ ಏನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾರೆ ಸಾಹೇಬ್ರವರ. ನಮಗೆ ಆ ಮಟ್ಟದಲ್ಲಿ ನಾವು ಇನ್ನೂ ಬೆಳೆದಿಲ್ಲ. ನಮ್ಮ ನರೇಂದ್ರ ಸೋಮಣ್ಣ ಮಂತ್ರಿ ಆದ್ರೆ ಸಾಕು ನಮಗೆ. ನರೇಂದ್ರ ಸೋಮಣ್ಣ ಮಂತ್ರಿ ಆಗಬೇಕು ಅಂತ ನಂದು ಒತ್ತಾಯ ಇದೆ, ಪ್ರಾಮಾಣಿಕವಾಗಿ ಆಗ್ಲೇಬೇಕು. ಈಗ ಸಂಕ್ರಾಂತಿ ಆದ್ಮೇಲೆ ಸಾಹೇಬ್ರ ಕೇಳ್ಬಿಡಿ ಅವ್ರಿಗೆ. ಈಗ ನಾವು ಒಕ್ಕಲಿಗರು ನಾವೆಲ್ಲ ಸಭೆ ಮಾಡೋದು, ಆಮೇಲೆ ಪರಿಶಿಷ್ಟ ಜಾತಿ ಪಂಗಡದವರು ಸಭೆ ಮಾಡೋದು, ಆಮೇಲೆ ಬೇರೆ ಬೇರೆಯವರು ಸಭೆ ಮಾಡೋದು. ಇದು ತಪ್ಪೇನು ಮಾಡಿದ್ರೆ ಹಂಗಾರೆ ನಾವು ನಮ್ಮ ಪಾರ್ಟಿಲಿ ಏನಾಗಬೇಕು, ನಾವೆಲ್ಲ ಹೆಂಗೆ ನಡ್ಕೋಬೇಕು, ಏನು ನಮ್ಮ ಸರಿ ತಪ್ಪುಗಳೇನಿದೆ, ನಾವು ಸರ್ಕಾರದಲ್ಲಿ ಏನು ಕೇಳಬೇಕು, ನಮ್ಮ ಜನಕ್ಕೋಸ್ಕರ ನಾವೇನು ಮಾಡಬೇಕು ಅಂತ ಕೇಳ್ಬೇಕು ತಾನೆ. ಕೇಳಿ ಮಾತಾಡಿದ್ಬಿಟ್ರು ಅಂತೀರಿ, ಮಾತಾಡಿದವ್ರೆ ಇವ್ರು ಯಾರು ಸೇರ್ತಾನೆ ಇಲ್ಲ, ಮಾತಾಡ್ತಾನೆ ಇಲ್ಲನೂ ಅಂತೀರಿ. ಇದು ಹೆಂಗೆ? CM ಬದಲಾವಣೆ ಇಲ್ಲಪ್ಪ, CM ಬದಲಾವಣೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇದೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಭಾಳ ಭದ್ರ ಆಗದೆ ತೀರ್ಮಾನ ತಗೋತಾರೆ. ಅದಕ್ಕೆ ಯಾವ ಕಾಲದಲ್ಲಿ ಯಾರ್ಯಾರು ಮಂತ್ರಿ ಮಾಡಬೇಕು, ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಈಗ ನಾವು ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಮೇಜರಾಗಿ ಒಕ್ಕಲಿಗರು ಇರ್ತಕ್ಕಂಥ ಸ್ಥಳ, ನಾವೆಲ್ಲ ಏನು ಮಾಡಿದ್ರು ನಮ್ಮ ಜನ ಕೇಳೋದಿಲ್ವಾ? ನಾವೇನು ಮಾಡಬೇಕು ಅಂತ ಕೇಳ್ತಾರಲ್ಲಪ್ಪ, ಅವ್ರಿಗೆ ಉತ್ತರ ಹೇಳ್ಬೇಕಲ್ಲ. ಏನಿಲ್ಲಪ್ಪ, ಪಾರ್ಟಿ ಸಂಘಟನೆ ಮಾಡ್ತಾ ಇದೀವಿ, ನಮ್ಮ ಜನ ನಾವು ಸಂಘಟನೆ ಮಾಡ್ಬೇಕಲ್ಲ. ಎಲ್ಲ ಯಾವ ಪಾರ್ಟಿಲಿ ಸುಮ್ಮನೆ ಯಾರು ಸೇರಿದ್ರು ಒಳ ರಾಜಕೀಯ ಅದೇ ಅಂತಾರೆ. ಯಾವ ಒಳ ರಾಜಕೀಯ ಏನಿಲ್ಲ. ನಮ್ಮ ಜನರು ನಾವು ಸಂಘಟನೆ ಮಾಡಬೇಕು, ಅದಕ್ಕೆ ನಾವು ಸಭೆಗಳು ಮಾಡ್ತಾ ಇದೀವಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಸಂಕ್ರಾಂತಿ ಬಳಿಕ ಏನು ಬದಲಾವಣೆ ಆಗಲ್ಲ, ಯಾವುದು ಬದಲಾವಣೆ ಆಗಲ್ಲ. ಸಚಿವ ಸಂಪುಟ ಏನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾರೆ ಸಾಹೇಬ್ರವರ. ನಮಗೆ ಆ ಮಟ್ಟದಲ್ಲಿ ನಾವು ಇನ್ನೂ ಬೆಳೆದಿಲ್ಲ. ನಮ್ಮ ನರೇಂದ್ರ ಸೋಮಣ್ಣ ಮಂತ್ರಿ ಆದ್ರೆ ಸಾಕು ನಮಗೆ. ನರೇಂದ್ರ ಸೋಮಣ್ಣ ಮಂತ್ರಿ ಆಗಬೇಕು ಅಂತ ನಂದು ಒತ್ತಾಯ ಇದೆ, ಪ್ರಾಮಾಣಿಕವಾಗಿ ಆಗ್ಲೇಬೇಕು. ಈಗ ಸಂಕ್ರಾಂತಿ ಆದ್ಮೇಲೆ ಸಾಹೇಬ್ರ ಕೇಳ್ಬಿಡಿ ಅವ್ರಿಗೆ.